ಈ ಸತಿ ಮುಂಗಾರು ಅಧಿವೇಶನದಲ್ಲಿ ನಾವು ನೋಡಿದ್ವಿ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಅಲ್ಲಿ ಚರ್ಚೆ ಆಗಿದ್ದು ಪ್ರತಿಭಟನೆಗೆ ಸೀಮಿತವಾಗಿದ್ದು ನಾಗೇಂದ್ರ ಅವರ ರಾಜೀನಾಮೆ ವಿಷಯ ಮಾತ್ರ. ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆಯನ್ನ ಕೊಡ್ತಾರಾ? ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ಸಿಎಂ ಜೊತೆ ಫೋನ್ ನಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಬಿಜೆಪಿ ಅವರು ಉದ್ದೇಶಪೂರ್ವಕವಾಗಿ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನ ವಿಚಾರದಲ್ಲಿ ಪಕ್ಷವನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನನಗೆ ಸಚಿವ ಸ್ಥಾನ ಬೇಡ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸದನದ ಒಳಗೆ ಹೊರಗೆ ಬಿಜೆಪಿ ನಾಯಕರು ಮಾಡಿದ್ದಾಯಿತು. ಅದರ ಮುಂದುವರೆದ ಭಾಗವಾಗಿ ಪಾದಯಾತ್ರೆಗೂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪಕ್ಷವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಾಗೇಂದ್ರ ಸಿಎಂ ಜೊತೆಯಲ್ಲಿ ಫೋನ್ ಅಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಈಗ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ. 3ರಿಂದ 4 ಅಥವಾ 2ರಿಂದ 3 ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ. ಅದರ ಭಾಗವಾಗಿ ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಿರುವಂತ ಬೆನ್ನಲ್ಲೇ ಈಗ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಾಗೇಂದ್ರ ಅವರು ಸಿಎಂ ಹತ್ರ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈ ವಿಷಯವನ್ನ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾರೆ. ಅಲ್ಲಿಗೆ ಇಷ್ಟ ದಿನ ಪಟ್ಟಿಡಿದು ಕೂತಿದ್ರಲ್ಲ ಬಿಜೆಪಿ ನಾಯಕರು, ನಾಗೇಂದ್ರ ರಾಜೀನಾಮೆ ಹೊರತಾಗಿ ನಮ್ ಯಾವ ಬೇಡಿಕೆನೂ ಇಲ್ಲ, ಯಾವ ಚರ್ಚೆಗೂ ನಾವು ಸಿದ್ಧ ಇಲ್ಲ ಅಂತ ಹೇಳಿ ಅಧಿವೇಶನ ನಡೀತಾ ಇದ್ದಾಗ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅಧಿವೇಶನ ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೆ ಮುಗ್ದೇ ಹೋಯ್ತು, ಯಾಕಂದ್ರೆ ಅಲ್ಲಿ ಏನ್ ಚರ್ಚೆಗಳೇ ನಡೀಲಿಲ್ಲ. ಇನ್ನು ಪಾದಯಾತ್ರೆಗೂ ಮುಂಚಿತವಾಗಿ ಹಂಗಾದ್ರೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಇಂಗಿತವನ್ನ ನಾಗೇಂದ್ರ ವ್ಯಕ್ತಪಡಿಸಿದ್ದಾರೆ. ಸಮುದಾಯದ ಹೆಚ್ಚು ಶಾಸಕರ ಆಯ್ಕೆಯಾಗಿದ್ದಾರೆ, ಇದನ್ನ ಬಿಜೆಪಿ ಸಹಿಸಿಕೊಳ್ತಿಲ್ಲ ಅಂತೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ವಾಲ್ಮೀಕಿ ಸಮುದಾಯದವರು ಬಳ್ಳಾರಿಯಲ್ಲಿ ರಾಮುಲು ರೆಡ್ಡಿ ಹಿಡಿತವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸದನ ನಡೆಯೋಕ್ಕೂ ಬಿಡ್ಲಿಲ್ಲ ಅಂತ ಹೇಳಿ ನಾಗೇಂದ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ನೋಡಿದ್ರೆ ಪಾದಯಾತ್ರೆಯನ್ನ ಬಿಜೆಪಿಯವರು ಹಮ್ಮಿಕೊಂಡಿದ್ದಾರೆ. ಪಕ್ಷಕ್ಕೆ ಇದರಿಂದ ಪದೇ ಪದೇ ಮುಜುಗರ ಉಂಟು ಮಾಡ್ತಾ ಇದ್ದಾರೆ. ನನ್ನಿಂದಾಗಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಹಾಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ಸಚಿವ ಸ್ಥಾನಕ್ಕೆ ರೆಡಿ ಇದ್ದೀನಿ, ನಿಮ್ ನಿರ್ಧಾರದಂತೆ ನಾನು ನಡೀತೀನಿ ಅಂತ ಹೇಳಿ ದೂರವಾಣಿಯಲ್ಲಿ ಅಂದ್ರೆ ಫೋನ್ ಮುಖೇನ ನಾಗೇಂದ್ರ ಅವರು ಮೆಸೇಜ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಅದಕ್ಕೆ ವರಿಷ್ಠರ ಜೊತೆಯಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದಾರಂತೆ. ಇಷ್ಟು ದಿನ ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ನಾಗೇಂದ್ರ ಅವರನ್ನ, ಅವ್ರದ್ದೇ ತಪ್ಪಿದೆ ಅಥವಾ ಅವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಹಣವನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಆ ವಾಲ್ಮೀಕಿ ನಿಗಮದ್ದು ಅಂತೇಳಿ ಎಲ್ಲಿ ಸಾಬೀತಾಗಿದೆ ತೋರಿಸಿ ಅಂತ ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ನಾಗೇಂದ್ರ ಅವರು ಕೂಡ ಅಧಿವೇಶನ ನಡೆಯುವಾಗ ನ್ಯೂಸ್ 18 ಮಾತನಾಡಿಸಂತ ಸಂದರ್ಭದಲ್ಲಿ ಹೇಳಿದ್ದು ಸ್ಪಷ್ಟವಾಗಿ, ನಾನ್ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನ ಅವರು ಕೇಳಿದ್ರು. ನಾನು ಕೊಡೋದಿಲ್ಲ ಅಂತಾನೂ ಕೂಡ ಅವರು ಪಟ್ಟಿಡಿದು ಕೂತಿದ್ರು. ಆದ್ರೆ ಎಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದಾಗ ಅಂದ್ರೆ ಪಕ್ಷಕ್ಕೆ ನನ್ನಿಂದ ಮುಜುಗರ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ, ಇನ್ನು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಅಂದ್ರೆ ನಮ್ಮ ಸಮುದಾಯದವರು ಅತಿ ಹೆಚ್ಚು ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ, ಹಾಗಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ಅವರಿಗೆ ಮನಸ್ಸಿಗೆ ನೋವಾಗಿರ್ಬೋದು ಅಂತ ಕಾಣಿಸುತ್ತೆ. ಹಾಗಾಗಿ ನಾನೇ ಈಗ ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಅವರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಹತ್ರ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಚಿವ ನಾಗೇಂದ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ಸನ್ನಿಹಿತವಾಯ್ತಾ? ನಾಳೆ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅದಾದ್ಮೇಲೆ ಈಗ ನಾಗೇಂದ್ರ ಅವ್ರ ಹತ್ರ ಏನ್ ಹೇಳಿದ್ದಾರೆ ಫೋನ್ ನಲ್ಲಿ ಅಂದ್ರೆ ರಾಜೀನಾಮೆ ಇಂಗಿತವನ್ನ ಅವರೇ ವ್ಯಕ್ತಪಡಿಸಿದ್ದಾರೆ. ಸೊ ನಾಳೆ ಚರ್ಚೆ ಆದ್ಮೇಲೆ ನಾಗೇಂದ್ರ ರಾಜೀನಾಮೆಗೆ ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ರಾಜೀನಾಮೆ ಪಡೆಯೋ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜೀನಾಮೆ ಪಡೆಯೋ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಂಜೆಯೊಳಗೆ ಸಿಎಂ ನಾಗೇಂದ್ರ ರಾಜೀನಾಮೆಯನ್ನ ಪಡೀತಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವಂತ ಕಾಲ ಸನ್ನಿಹಿತವಾಗ್ತಾ ಇದೆ. ಬಿಜೆಪಿಯವರು ಇದೇ ಡಿಮ್ಯಾಂಡ್ ಅನ್ನ ಇಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಸದನದ ಒಳಗೂ ಮಾಡಿದ್ರು, ಹೊರಗೂ ಕೂಡ ಈಗ ಪಾದಯಾತ್ರೆಗೆ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ನಾಗೇಂದ್ರ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕಾಲ್ ಮಾಡಿ ನನಗೆ
ಈಗ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಇದರಿಂದ ಮುಜುಗರ ಆಗ್ತಾ ಇದೆ, ಹಾಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮಾಡೋಣ ಅಂತ ಅಂದ್ರೆ ಹೈಕಮಾಂಡ್ ಜೊತೆಯಲ್ಲಿ ನಾನು ಚರ್ಚೆ ಮಾಡ್ತೀನಿ ಈ ಬಗ್ಗೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ನಾಳೆ ಅವ್ರು ದೆಹಲಿಗೆ ಹೋಗ್ತಿರೋದ್ರಿಂದ ಈ ಬಗ್ಗೆ ಆಲ್ರೆಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ನಾಳೆ ಅಧಿಕೃತವಾಗಿ ಚರ್ಚೆ ಮಾಡಿ ಏನ್ ಸೂಚನೆ ಕೊಡ್ತಾರೆ ನೋಡ್ಬೇಕು, ಯಾವಾಗ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ಅಂತ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸದನದ ಒಳಗೆ ನಾಗೇಂದ್ರ ವಿಷಯವನ್ನ ಹೊರತುಪಡಿಸಿ ವಿಪಕ್ಷದವರು ಏನೂ ಆಗ್ರಹ ಮಾಡಲಿಲ್ಲ, ರಾಜೀನಾಮೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಸದನ ಮುಗ್ದೋಯ್ತು. ಸದನದ ಹೊರಗೆ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಗೆ ಈಗ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಬೆನ್ನಲ್ಲೇ ನಾಗೇಂದ್ರ ಅವರೇ ಈಗ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣಗಳು ಏನೇನು ಕೊಟ್ಟಿದ್ದಾರೆ ಸಿಎಂ ಹತ್ರ? ಧರ್ಮೇಂದ್ರ ಶೆಟ್ಟಿ ಮಹತ್ತರ ಬೆಳವಣಿಗೆಯೊಂದ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪದ ಕಾರಣಕ್ಕಾಗಿ ರಾಜೀನಾಮೆಯ ಇಂಗಿತವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿರ್ತಕ್ಕಂಥ ನಾಗೇಂದ್ರ ಅವರು, ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ನನ್ನನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನ ಭಾರತೀಯ ಜನತಾ ಪಕ್ಷ ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು. ಕಳೆದ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ವಾಲ್ಮೀಕಿ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತಿತ್ತು ಮತ್ತು ಕಾಂಗ್ರೆಸ್ನ ಕೈ ಹಿಡಿತು. ಹಾಗಾಗಿ ವಿಧಾನಸಭೆ ಚುನಾವಣೆಯಲ್ಲಿ 15 ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಮತ್ತು ಲೋಕಸಭೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಕೂಡ ಇದು ಸಹಕಾರಿಯಾಯಿತು. ಮತ್ತು ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮುದಾಯ ಕೈ ಹಿಡಿದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳು ಬರ್ಲಿಕ್ಕೆ ಕೂಡ ಅವಕಾಶ ಕಲ್ಪಿಸಲಾಯಿತು. ಜೊತೆಗೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಸಂಪೂರ್ಣವಾಗಿ ತಮ್ಮ ರಾಜಕೀಯ ಹಿಡಿತವನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷಕ್ಕೆ ಇದುವರೆಗೂ ಕೂಡ ವಾಲ್ಮೀಕಿ ಸಮುದಾಯ ಕೈ ಹಿಡಿತಿತ್ತು. ಆದ್ರೆ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ವಾಲ್ಮೀಕಿ ಸಮುದಾಯ ಕೈ ಹಿಡಿದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ವಾಲ್ಮೀಕಿ ಹಗರಣ ಸಂಬಂಧ ವಿಚಾರವಾಗಿ ನನ್ನ ರಾಜೀನಾಮೆಗೆ ಅವರು ಪಟ್ಟಿಡ್ತಿರ್ತಕ್ಕಂಥದ್ದು. ನನ್ನ ರಾಜೀನಾಮೆ ಹೆಸರಿನಲ್ಲಿ ಇಡೀ ಸದನದ ಕಲಾಪವನ್ನೇ ವ್ಯರ್ಥ ಮಾಡಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಕೂಡ ತಪ್ಪು ಸಂದೇಶ ರವಾನೆ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. 10 ದಿನಗಳ ಕಾಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಇದು ಸಾರ್ವಜನಿಕ ವಲಯದಲ್ಲಿ ಎಲ್ಲ ಒಂದ್ ಕಡೆ ನಾವೇನೋ ಭ್ರಷ್ಟಾಚಾರ ಮಾಡಿದೀವಿ, ಆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೂ ಇದು ಮುಜುಗರ ತರುವಂತದ್ದು, ನನ್ನ ರಾಜೀನಾಮೆ ಹೆಸರಿನಲ್ಲಿ ಎಲ್ಲೊಂದ್ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷವನ್ನ ಸದೃಢಗೊಳಿಸತಕ್ಕಂಥದ್ದು, ಮುಂಬರಲಿರ್ತಕ್ಕಂಥ ಚುನಾವಣೆಗಳಲ್ಲಿ ಎಲ್ಲೊಂದ್ ಕಡೆ ಜನರಿಗೆ ತಪ್ಪು ಸಂದೇಶವನ್ನ ರವಾನೆ ಮಾಡುವಂತದ್ದು. ಹಾಗಾಗಿ ಇದರಿಂದ ಪಕ್ಷ ಮತ್ತು ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಿಗೆ ಮುಜುಗರ ಉಂಟಾಗುತ್ತೆ. ಹಾಗಾಗಿ ಈ ಮುಜುಗರ ನನ್ನಿಂದ ಆಗಬಾರದು. ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಮತ್ತು ನನ್ನ ರಾಜೀನಾಮೆ ಪಡೆಯುವ ಸಂಪೂರ್ಣ ಅಧಿಕಾರ ಮತ್ತು ವಿವೇಚನೆ ನಿಮ್ಗೆ ಬಿಟ್ಟಿದ್ದು ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಕರೆ ಮಾಡಿ ನಾಗೇಂದ್ರ ಅವರು ತಮ್ಮ ರಾಜೀನಾಮೆ ನಿರ್ಧಾರವನ್ನ ಮುಖ್ಯಮಂತ್ರಿ ಬಳಿ ಪ್ರಕಟಿಸಿರ್ತಕ್ಕಂಥದ್ದು ಶರ್ಮಿಳಾ ಶೆಟ್ಟಿ. ಇದರ ಬೆನ್ನಲ್ಲೇ ಇದೀಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲೊಂದ್ ಕಡೆ ನಾಗೇಂದ್ರ ಪ್ರಕರಣವನ್ನ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟಕ್ಕೆ ಹೋರಾಟವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಮತ್ತು ಪಾದಯಾತ್ರೆ ಅಂತ ಹೋರಾಟಕ್ಕೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ 10 ದಿನಗಳ ಕಾಲ 190 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳುವ ಮುಖಾಂತರ ಜನಜಾಗೃತಿ ಮೂಡಿಸ್ತಿರ್ತಕ್ಕಂಥ, ಆ ಮುಖಾಂತರ ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಭಾರತೀಯ ಜನತಾ ಪಕ್ಷ ಟಾರ್ಗೆಟ್ ಮಾಡುವ ಮುಖಾಂತರ ಮತ್ತು ಎಲ್ಲೊಂದ್ ಕಡೆ ಮುಜುಗರವನ್ನು ತಂದೊಡ್ಡುವಂತದ್ದು, ಸಾರ್ವಜನಿಕ ವಲಯದಲ್ಲಿ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದ್ ಕಡೆ ನಾಗೇಂದ್ರ ರಾಜೀನಾಮೆ ಇಂಗಿತವನ್ನು ಕೂಡ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರ ಸ್ವತಃ ರಾಜೀನಾಮೆ ಇಂಗಿತವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ನಾನು ವರಿಷ್ಠರನ್ನ ಭೇಟಿ ಆಗ್ತೀನಿ, ನಾಳೆ ಸಂಜೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೂಡ ಇರ್ತಕ್ಕಂಥದ್ದು ಮತ್ತು ನಾಳೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಮುಖ್ಯಮಂತ್ರಿಗಳು ಭೇಟಿ ಆಗ್ತಿರ್ತಕ್ಕಂಥದ್ದು. ಸಂಪುಟದಲ್ಲಿ ಒಂದು ಅಥವಾ 2 ಸ್ಥಾನಗಳನ್ನ ಸೇರಿಸಿಕೊಳ್ಳುವ ವಿಚಾರ ಮತ್ತು ನಿಗಮ ಮಂಡಳಿ ನೇಮಕ ವಿಚಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆಗೆ ಮುಖ್ಯಮಂತ್ರಿಗಳು ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ನಾನು ವರಿಷ್ಠರ ಜೊತೆ ಕೂಡ ಚರ್ಚೆ ಮಾಡ್ತೀನಿ, ಏಕಾಏಕಿ ನಾನು ನಿನ್ನ ರಾಜೀನಾಮೆಯನ್ನ ಪಡೆಯುವುದಿಲ್ಲ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡ್ತೀನಿ, ನಾಳೆ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಾನು ರಾಜೀನಾಮೆಯನ್ನ ಸೂಚಿಸಲಿಕ್ಕೆ ತಿಳಿಸ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ನಾಳೆ ಸಂಜೆ ಒಳಗಡೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಭಾರತೀಯ ಜನತಾ ಪಕ್ಷದವರು ಸೆಪ್ಟೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ಹಮ್ಮಿಕೊಂಡಿರ್ತಕ್ಕಂಥ ಪಾದಯಾತ್ರೆ ಕೂಡ ಅಲ್ಲಿಗೆ ಖತಮ್ ಆಗಿದೆ ಅಂತ ಹೇಳಲಾಗ್ತದೆ. ಎಲ್ಲ ಒಂದ್ ಕಡೆ ನಾಗೇಂದ್ರ ರಾಜೀನಾಮೆ ಹೆಸರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ರಾಜಕೀಯ ಅಸ್ತ್ರವಾಗಿ ಕೊಡಬಾರದು ಮತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಜೆಡಿಎಸ್ ಕೂಡ ಈಗ ಸಾಥ್ ಕೊಟ್ಟಿರ್ತಕ್ಕಂಥದ್ದು. 190 ಕಿಲೋಮೀಟರ್ ಅಂದ್ರೆ ರಾಯಚೂರು ಜಿಲ್ಲೆಯಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥ, ಆ ಮುಖಾಂತರ ಎಲ್ಲೊಂದ್ ಕಡೆ ಬಿಜೆಪಿ ಕೂಡ ರಾಜಕೀಯ ಆಹಾರ ಸಿಗಬಾರದೆಂಬ ಕಾರಣಕ್ಕಾಗಿ ಕೂಡ ಕಾಂಗ್ರೆಸ್ನ ಅನೇಕ ನಾಯಕರುಗಳು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಎಲ್ಲೊಂದ್ ಕಡೆ ನಾಗೇಂದ್ರ ರವರಿಂದ ಆಗ್ತಿರ್ತಕ್ಕಂಥ ಮುಜುಗರ ಅದು ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ಆಗ್ತಿರ್ತಕ್ಕಂಥ ಮುಜುಗರ ಮತ್ತು ಇಡೀ ಕಲಾಪ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಬಲಿಯಾಗಿರ್ತಕ್ಕಂಥ. ಹಾಗಾಗಿ ಸ್ವತಃ ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಯಾವ ಗಳಿಗೆಯಲ್ಲಿ ರಾಜೀನಾಮೆ ನೀಡ್ಲಿಕ್ಕೆ ಹೇಳ್ತಾರೆ ಆ ಗಳಿಗೆಯಲ್ಲೇ ನಾಗೇಂದ್ರ ಅವರು ರಾಜೀನಾಮೆ ನೀಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಶರ್ಮಿಳಾ ಶೆಟ್ಟಿ.
ಪ್ಲೀಸ್ ಬಿ ಆನ್ಲೈನ್ ಚಿದಾನಂದ್ ಪಟೇಲ್ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಹಾಗಾದ್ರೆ ಬಿ ನಾಗೇಂದ್ರ ಅವರು ರಾಜೀನಾಮೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದು ಯಾಕೆ? ಸದನ ಅವರಿಂದಾಗಿ ಸಮಯ ವ್ಯರ್ಥವಾಯಿತು, ಗದ್ದಲದಲ್ಲೇ ಮುಗಿದೋಯ್ತು, ಜನಸಾಮಾನ್ಯರು ಇದರಿಂದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗಾದ್ರೆ ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವರೇ ಮುಂದೆ ಬರೋದಕ್ಕೆ ಅಥವಾ ಸಿಎಂಗೆ ತಿಳಿಸೋದಕ್ಕೆ ಕಾರಣ ಏನು? ಒಂದ್ ಕಡೆ ಬಿಜೆಪಿ ಅವರು 10 ದಿವಸಗಳ ಪಾದಯಾತ್ರೆಗೆ ಮುಹೂರ್ತವನ್ನ ನಿಗದಿ ಮಾಡ್ಕೊಂಡಿದ್ದಾರೆ, ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಪಾದಯಾತ್ರೆಗೆ ಬೆದರಿದ್ರ ನಾಗೇಂದ್ರ? ಸದನ ನಡೆಯದಂತೆ ಬಿಜೆಪಿ ಹೋರಾಟ ಮಾಡಿತ್ತು. ಈಗ ಸದನದ ಹೊರಗೂ ಹೋರಾಟಕ್ಕೆ ನಿರ್ಧಾರ ಮಾಡಿರೋದ್ರಿಂದ ನಾಗೇಂದ್ರ ಅವರು ಈ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಪಾದಯಾತ್ರೆಯ ನಿರ್ಧಾರ ಹೊರ ಬೀಳ್ತಾ ಇದ್ದಂಗೆ ನಾಗೇಂದ್ರ ಅವರೇ ಖುದ್ದಾಗಿ ಇಂಗಿತ ವ್ಯಕ್ತಪಡಿಸಿದ್ದಾರೆ, ಸಿಎಂ ಹತ್ರ ಫೋನ್ ಅಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ತೀರಾ? ಅಂದ್ರೆ ನಿಮ್ಮ ಹೋರಾಟಕ್ಕೆ ಸಿಕ್ತಿರುವಂತ ಜಯ ಅಂತೀರಾ, ಏನ್ ಹೇಳ್ತೀರಾ? ನೋಡಿ, ಸದನ ನಡೆಯುವಾಗ್ಲೇ ಇನ್ನೂ 3 ದಿನ ಸದನ ನಡಿಬೇಕಾಗಿತ್ತು. ಅದಕ್ ಮುಂಚೆ ನಮ್ಮ ಹೋರಾಟಕ್ಕೆ ಎದುರಿ ಇವರು ಸರ್ಕಾರ ಪಲಾಯನ ಮಾಡಿದೆ. 3 ದಿವಸದ ಮುಂಚೆನೆ ಈಗ ಸದನವನ್ನ ಮುಂದೂಡಿ ಓಡಿ ಹೋಗಿದ್ದಾರೆ. ಅಂದ್ರೆ ನಮ್ಮ ಹೋರಾಟದ ಬಿಸಿ ಎಷ್ಟು ಮಟ್ಟಿಗೆ ಅವರಿಗೆ ತಟ್ಟಿತ್ತು ಅನ್ನೋದು ಆವತ್ತೇ ಗೊತ್ತಾಗತ್ತೆ. ಈ ಬಾಂಗ್ಲಾದೇಶದ ನುಸುಳುಕೋರರು ಯಾವ ರೀತಿ ದೇಶ ಬಿಟ್ಟು ಓಡ್ತಾ ಇದ್ದಾರೋ ಆ ರೀತಿ ಕಾಂಗ್ರೆಸ್ನವರು ಓಡಿ ಹೋದ್ರು. ಈಗ ಅದಕ್ಕೆ ತಪ್ಪಿಸ್ಕೊಂಡ್ವಿ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಹೊರಗಡೆಯೂ ಹೋರಾಟ ಮಾಡ್ತೇವೆ ಅಂತೇಳಿ ಪಾದಯಾತ್ರೆಗೆ ನಾವು ಅಣಿ ಮಾಡ್ತಿದ್ದಂಗೆ ಈಗ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಕಾಂಗ್ರೆಸ್ಗೆ ಇದು ಬೇಕಾಗಿತ್ತಾ? ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋ ಅವಶ್ಯಕತೆ ಕಾಂಗ್ರೆಸ್ಗೆ ಉತ್ತಮವಾದ ಆಡಳಿತವನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ರೋಗ ಎಂತದ್ದು? ಇದೆಲ್ಲ ಯಾಕೆ ಬೇಕಿತ್ತು ಇವರಿಗೆ? ಅಂದ್ರೆ ಇದರಲ್ಲಿ ಕಾಂಗ್ರೆಸ್ ಭಾಗಿಯಾಗಿತ್ತು. ಭ್ರಷ್ಟಾಚಾರದ ಕೂಪದಲ್ಲಿ ಕಾಂಗ್ರೆಸ್ ಭಾಗಿಯಾಗಿ ವಾಲ್ಮೀಕಿ ಹಗರಣದ ಎಲ್ಲಾ ಹಣವನ್ನ ಚುನಾವಣೆಗಳಿಗೆ ಬಳಸಿ ಆ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದು ಈಗ ಜಹಾಜಾಗೀರಾಯ್ತು. ಜನ ಆಕ್ರೋಶಗೊಳ್ತಾ ಇರೋದು ಅವರಿಗೆ ಅನುಭವ ಆದ್ಮೇಲೆ ಈಗ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಬಿಜೆಪಿಯ ಪಾದಯಾತ್ರೆಗೆ ಹೋರಾಟಕ್ಕೆ ನಾಗೇಂದ್ರ ಅವರು ಬೆದರಿದ್ರ ಅಥವಾ ಪಕ್ಷದ ನಿರ್ಧಾರದಂತೆ ಈಗ ನಾಗೇಂದ್ರ ರಾಜೀನಾಮೆ ಕೊಡ್ತಿರೋದು ಸ್ವಯಂ ನಿರ್ಧಾರನ? ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಅವರು ಮಾತ್ರ ಬೆದರಿರೋದಲ್ಲ, ಕಾಂಗ್ರೆಸ್ಸೇ ಬೆದರಿದೆ. ಅವರೊಬ್ಬರ ಪ್ರಶ್ನೆ ಅಲ್ಲ ಇದು, ಇಡೀ ಕಾಂಗ್ರೆಸ್ ನಮ್ಮ ಹೋರಾಟಕ್ಕೆ ಬೆದರಿದೆ ಅಂತಕ್ಕಂಥದ್ರಲ್ಲಿ ಅನುಮಾನ ಇಲ್ಲ. ಅಲ್ಲ, ಈಗಲೂ ಅವರು ಸಿಎಂ ಹತ್ರ ಮಾತಾಡ್ತಾ ಹೇಳಿದ್ದಾರೆ ಅನ್ನೋ ಅಂಶ ನಮಗೆ ಗೊತ್ತಾಗಿರೋದು. ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯದವರು ಈಗ ಅತಿ ಹೆಚ್ಚು ಗೆದ್ದಿದ್ರು, ಶಾಸಕರಾಗಿದ್ರು, ಮತ್ತು ಲೋಕಸಭೆಯಲ್ಲೂ ನಮ್ ಕೈ ಹಿಡಿದಿದ್ರು, ವಾಲ್ಮೀಕಿ ಜನಾಂಗ ಕಾಂಗ್ರೆಸ್ ಅವ್ರು ಕೈ ಹಿಡಿದಿದ್ರು ಅಂತೇಳಿ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ರಾಜೀನಾಮೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಅಲ್ಲ, ಲಂಚ ಪಡೆದು ಹಣ ಲೂಟಿ ಮಾಡಿದಾಗ ಕೇಳೋದು ಅದು ಟಾರ್ಗೆಟ್ ಆಗತ್ತಾ? ಅಥವಾ ನಾನು ದಲಿತ ಎಂಬ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ದಲಿತರ ಹಣ ನುಂಗಿದ್ರೆ ಅದು ಸಂವಿಧಾನ ಒಪ್ಪುತ್ತಾ? ಅದು ಅವ್ರ ಜನಾಂಗಕ್ಕೆ ಅವರು ಅನ್ಯಾಯ ಮಾಡಿದಾಗ ಇದು ಭ್ರಷ್ಟಾಚಾರವೇ ಹೊರತು ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನೇನು ಇದು ಉಳಿದಿಲ್ಲ. ಆದ್ರಿಂದ ಇದು ಅಮಾಯಕರ ಹಣ ನುಂಗಿ ನೀವು ಮೋಸ ಮಾಡಿ ನಾಗೇಂದ್ರ ಅವರೇ ಹಣ ನುಂಗಿದ್ದಾರೆ ಅಂತ ಅವ್ರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಯಾವ ದಾಖಲೆಗಳಲ್ಲಿದೆ ತೋರಿಸಿ ಚರ್ಚೆ ಮಾಡಕ್ ಬನ್ನಿ ಅಂತ ನಾವು ಕರೆದ್ವಿ, ನೀವು ಬರ್ಲಿಲ್ಲ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಅವರ ಸಂಬಂಧಿಗಳು ಬಾಂಬೆನಲ್ಲಿದ್ದಾರೆ, ಅವರ ಅಕೌಂಟ್ಗೆ ನೇರವಾಗಿ ದುಡ್ಡು ಹೋಗಿದೆ, ಮಂತ್ರಿ ಅವರ ಅಕೌಂಟ್ಗೂ ದುಡ್ಡು ಹೋಗಿದೆ, ಚುನಾವಣೆಗಳಿಗೆ ದುಡ್ಡು ಹೋಗಿದೆ. ಇದರ ಉತ್ತರ ನಾವು ಕೇಳಿದ್ದೆ ಸದನದಲ್ಲಿ. ಕೇಳಿದಾಗ ಚುಕ್ಕೆ ಗುರುತಿಲ್ಲದ ಆ ಪ್ರಶ್ನೆಗೆ ಮತ್ತೆ ಸಿ.ಟಿ. ರವಿ ಅವರು ಕೇಳಿರ್ತಕ್ಕಂಥ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಟ್ಟಿದೆ ಎಲ್ಲೆಲ್ಲಿಗೆ ಹಣ ಹೋಗಿದೆ ಅಂತ. ಅದರಲ್ಲೆಲ್ಲ ಇವ್ರ ಇನ್ವಾಲ್ವ್ಮೆಂಟ್ ಇದೆ. ಇವ್ರ ತಪ್ಪಿಲ್ಲ, ಅಧಿಕಾರಿಗಳು ಮಾಡಿರೋ ತಪ್ಪು. ನೋಡಿ, ಅಧಿಕಾರಿಗಳು ಈಗ ದಲಿತರು ಅಂತಾರಲ್ಲ, ಇವರು ತೀರ್ಕೊಂಡು ಹೋದ ಚಂದ್ರಶೇಖರ್ ಯಾವ ದಲಿತರಲ್ವಾ ಅವರು?
ಅವರು ಬೋವಿ ಸಮಾಜ, ಅವರಿಗೆ ಇವರು ತಾಕೀತು ಮಾಡಿ ಅವರಿಗೆ ಭಯ ಹುಟ್ಟಿಸಿದ ಕಾರಣದಿಂದ ಅವರು ಸೂಸೈಡ್ ಮಾಡಿಕೊಂಡ್ರು. ಹೋಗ್ಲಿ, ಅದೇ ದಲಿತ ಅಂತ ನೀವು ಭ್ರಷ್ಟಾಚಾರ ಮಾಡಿ ದಲಿತರು ಅಂತಂದ್ರೆ ಕ್ಷಮೆ ಇದೆಯಾ ಅದಕ್ಕೆ? ಅದೇ ರಾಜಣ್ಣ ಅವರು ಇದ್ರಲ್ಲ, KN ರಾಜಣ್ಣ ಅವರು ಭ್ರಷ್ಟಾಚಾರವೇ ಮಾಡಿರ್ಲಿಲ್ಲ, ಮತ್ತೆ ಅವ್ರನ್ನ ಯಾಕೆ ಕೈ ಬಿಟ್ರಿ? ಅದು ದಲಿತ ವಿರೋಧಿ ತನ ಅಲ್ವಾ ಕಾಂಗ್ರೆಸ್ದು? ಹೇಳೋದಕ್ಕೆ ತಮ್ಮನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಏನ್ ಬೇಕಾದ್ರೂ ಹೇಳಿದ್ರೆ ಇದನ್ನ ಯಾರು ಒಪ್ಪಕ್ ಸಾಧ್ಯ ಅಲ್ಲ. ಓಕೆ ಸರ್, ಕೊನೆಯದಾಗಿ ಪಾದಯಾತ್ರೆ ಕತೆ ಏನು? ನಾಳೆ ಸಂಜೆ ವೇಳೆಗೆ ರಾಜೀನಾಮೆ ಕೊಡ್ಬೋದು ನಾಗೇಂದ್ರ ಅಂತ ಒಂದು ಮಾಹಿತಿ ಇದೆ News 18ಗೆ. ಅಲ್ಲಲ್ಲ, ಅವರು ಈ ಕಾಂಗ್ರೆಸ್ನ ಬಂಡತನ ಮತ್ತೆ ಪ್ರದರ್ಶನ ಮಾಡಿದ್ರೆ ನಮ್ಮ ಇದು ಪಾದಯಾತ್ರೆ ನಡೆದೇ ನಡೀತದೆ. ಅವರು ರಾಜೀನಾಮೆ ಕೊಡ್ಬೇಕು ಅನ್ನೋದೇ ನಮ್ಮ ಮೇನ್ ಸಬ್ಜೆಕ್ಟ್ ಇರೋದು. ಕೊಟ್ರೆ ಆಮೇಲೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಓಕೆ ಫೈನ್, ನೋಡೋಣ ನಾಳೆ ಸಂಜೆ ವೇಳೆಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ. ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರೇ News 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆಯ ಇಂಗಿತವನ್ನ ಸಿಎಂ ಹತ್ರ ವ್ಯಕ್ತಪಡಿಸಿರೋ ಬಗ್ಗೆ ನಿಮಗೆ ಬ್ರೇಕ್ ಮುಂಚೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಒಂದು ಕಡೆ ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಗೆ ದಿನಾಂಕ ನಿಗದಿ ಮಾಡ್ಕೊಂಡಿದ್ದಾರೆ, ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಂತ ಹೇಳಿ. ಇದರ ಬೆನ್ನಲ್ಲೇ ನಾಗೇಂದ್ರ ಅವರು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಮತ್ತೆ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದನ್ನು ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಬಿಜೆಪಿ ಅವ್ರಿಗೆ ಅಂತೆಲ್ಲ ಹೇಳಿದ್ದಾರೆ. ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಹತ್ರ ಅಂತ ಗೊತ್ತಾಗಿದೆ. ಈ ಬಗ್ಗೆ ವರಿಷ್ಠರ ಬಳಿಯಲ್ಲಿ ಚರ್ಚೆ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದಾರಂತೆ. ಇನ್ನು ನಾಳೆ ದೆಹಲಿಗೆ DK ಶಿವಕುಮಾರ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆ ಮಾಡುವಂತ ನಿರೀಕ್ಷೆಗಳ ಬೆನ್ನಲ್ಲೇ ಇದೀಗ ನಾಗೇಂದ್ರ ಅವರು ಖುದ್ದಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಅವರೇ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ಸಂಜೆ ವೇಳೆಗೆ ಸಿಎಂ ರಾಜೀನಾಮೆಯನ್ನ ಪಡ್ಕೊಳ್ತಾರೆ ನಾಗೇಂದ್ರ ಅವರಿಂದ ಅಂತ ಹೇಳಿ ಮಾಹಿತಿ ಇದೆ. ರಾಜೀನಾಮೆಯನ್ನ ನಾಗೇಂದ್ರ ಅವರೇ ಕೊಡೋ ಇಂಗಿತವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಸದನದ ಒಳಗೆ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಯವರು ಇದೇ ಡಿಮ್ಯಾಂಡ್ ಇಟ್ಟು ದೊಡ್ಡ ಮಟ್ಟದಲ್ಲಿ ಗದ್ದಲವನ್ನ ಉಂಟು ಮಾಡಿದ್ರು. ಜನ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂದ್ರೆ ಒಬ್ಬ ಸಚಿವನ ರಾಜೀನಾಮೆ ವಿಷಯವಾಗಿ ಇಡೀ ಸದನದ ಸಮಯವನ್ನ ಕಾಂಗ್ರೆಸ್ ಅವರು ವ್ಯರ್ಥ ಮಾಡಿದ್ರು, ಬಿಜೆಪಿಯವರು ವ್ಯರ್ಥ ಮಾಡಿದ್ರು, JDSನವರು ವ್ಯರ್ಥ ಮಾಡಿದ್ರು. ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ನಡೀಲಿಲ್ಲ. ಕೋಟ್ಯಾಂತರ ರೂಪಾಯಿ ಹಣ ನಮ್ಮ ತೆರಿಗೆ ಹಣ ಅದು. ಆದ್ರೆ ಒಬ್ಬ ಸಚಿವನ ರಾಜೀನಾಮೆಯನ್ನ ಅಂದ್ರೆ ಆ ಪಟ್ಟನ್ನ ಹಿಡಿದು ಆ ಸಮಯ ವ್ಯರ್ಥ ಮಾಡಿದ್ರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಈಗ ನಾಗೇಂದ್ರ ಯಾವ ವಿಷಯವಾಗಿ ಹೆದರಿ ಹಿಂದೆ ಸರಿಯೋಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಥವಾ ರೆಡಿ ಆಗಿದ್ದಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ವಿಶ್ಲೇಷಣೆಗಳನ್ನ ಹಂಗ್ ಮಾಡ್ತಾ ಹೋಗೋದಾದ್ರೆ ನಾವು ಅವ್ರು ಹೇಳ್ತಿರೋದು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದರಿಂದ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ, ಹಾಗಾಗಿ ನಾನೇ ಹಿಂದೆ ಸರಿತೀನಿ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೊಂದು, ಇಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಬಿಜೆಪಿಯವರು, ಮುಂದುವರೆದ ಭಾಗವಾಗಿ ಈಗ ಪಾದಯಾತ್ರೆ 10 ದಿವಸ, ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಇದು ಚರ್ಚೆ ಆಗುವಂತ ಚಾನ್ಸಸ್ ಇದೆ. ಮತ್ತೊಂದು, ಈಗ ಆಲ್ರೆಡಿ CBIನವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ದಾರೆ ರಾಜ್ಯಪಾಲರ ಬಳಿಯಲ್ಲಿ. ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಕಾನೂನು ರೀತಿಯಲ್ಲಿ ಒಂದಿಷ್ಟು ಸಂಕಷ್ಟವನ್ನ ನಾಗೇಂದ್ರ ಅವರು ಫೇಸ್ ಮಾಡಬೇಕಾಗತ್ತೆ. ಕ್ಯಾಬಿನೆಟ್ ಒಪಿನಿಯನ್ ಅನ್ನ ಸದ್ಯಕ್ಕೆ ರಾಜ್ಯಪಾಲರು ಕೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಆಫ್ಕೋರ್ಸ್ ಈಗ ನಾಗೇಂದ್ರ ವಿರುದ್ಧವಾಗಿ ಅಂತೂ ಅವ್ರ ನಿರ್ಣಯವನ್ನ ಕೊಡಲ್ಲ ಅಥವಾ ಶಿಫಾರಸನ್ನ ಮಾಡಲ್ಲ, ತೀರಾ ಕಡಿಮೆನೆ. ಹಂಗಿದ್ದೂನು ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಯಾವ ತರ ಸ್ವೀಕಾರ ಮಾಡ್ತಾರೆ? ಆಲ್ರೆಡಿ ಈಗ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ರಾಜ್ಯಪಾಲರು ಈ ವಿಷಯವಾಗಿ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಾ ಬೇಡವಾ ಅಂತ ಹೇಳಿ ತಮ್ಮ ವ್ಯಾಪ್ತಿಯಲ್ಲಿ ಅಂದ್ರೆ ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ವಿವೇಚನೆಗೆ ಬಿಟ್ಟಿದ್ದು, ಅವ್ರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನ್ ಶಿಫಾರಸ್ ಮಾಡಿದ್ರು ಕೂಡ ಅಲ್ಟಿಮೇಟ್ ಆಗಿ ಅವ್ರು ವಿವೇಚನೆಗೆ ಬಿಟ್ಟಿದ್ದು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದನ್ನ ಅವ್ರು ಮಾಡ್ತಾರೆ. ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ಅವ್ರಿಗೆ ತರುತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ಆಲ್ರೆಡಿ ಪಕ್ಷಕ್ಕೆ ಮುಜುಗರ ಆಗಿದೆ, ಅವ್ರಿಗೂ ಮುಜುಗರ ಆಗ್ತಾ ಇದೆ. ಜನನೂ ಇವಾಗ ಬೈತಾ ಇದ್ದಾರೆ, ಅಂದ್ರೆ ಇವ್ರು ರಾಜೀನಾಮೆ ವಿಷಯವಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ ಅಂತ. ಹಾಗಾಗಿ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಈಗ ನಾಗೇಂದ್ರ ಅವರು ರಾಜೀನಾಮೆ ಇಂಗಿತವನ್ನ DK ಶಿವಕುಮಾರ್ ಹತ್ರ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ಆಲ್ರೆಡಿ ಒಂದ್ ಸುತ್ತಿನ ಚರ್ಚೆಯನ್ನ ಈ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ DK ಶಿವಕುಮಾರ್ ಅವರು ಮಾಡಿದ್ದಾರೆ. ರಾಜೀನಾಮೆ ಪಡ್ಕೊಳ್ಳಿ ಅಂತಾನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರಂತೆ. ಹಾಗಾಗಿ ನಾಳೆ ಮತ್ತೆ ವರಿಷ್ಠರ ಗಮನಕ್ಕೆ ಈ ವಿಷಯವನ್ನ ತಂದು ಕ್ಯಾಬಿನೆಟ್ ಅಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗ ನಾಗೇಂದ್ರ ಎಕ್ಸಿಟ್ ಆದ್ರೆ ಅದೇ ಸಮುದಾಯದ ಮತ್ತೊಬ್ಬರಿಗೆ ಈಗ ಅವಕಾಶ ಕೊಡುವಂತ ನಿಟ್ಟಿನಲ್ಲಿ ಯಾರು ಅಂತ ಹೇಳಿ
ಡಿಸೈಡ್ ಮಾಡ್ತಾರೆ ವರಿಷ್ಠರು. ಹಾಗಾಗಿ ನಾಳೆ ಸಂಜೆ ವೇಳೆಗೆ ಈ ಬೆಳವಣಿಗೆಯ ನಿರೀಕ್ಷೆಗಳು ಇದೆ ಅಂತ ಹೇಳಿ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ನಾಳೆ ದೆಹಲಿಗೆ ಹೋಗ್ತಾರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಅಲ್ಲಿ ವರಿಷ್ಠರ ಜೊತೆ ಚರ್ಚೆ ಎಲ್ಲ ಆದ್ಮೇಲೆ ಅಧಿಕೃತವಾಗಿ ಹೇಳ್ತಾರೆ ನೀವು ರಾಜೀನಾಮೆ ಕೊಡಬಹುದು ಅಥವಾ ಕೊಡಿ ಅಂತ ಹೇಳ್ತಾರೆ. ಆಗ ಸಿಎಂಗೆ ರಾಜೀನಾಮೆಯನ್ನ ನಾಗೇಂದ್ರ ಅವರು ಕೊಡಬೇಕಾಗತ್ತೆ. ಅಂದ್ರೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ಮೇಲೆ ಈಗ 2 ರಿಂದ 3 ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಒಂದು ನಾಗೇಂದ್ರ ಅವರೇ ಆಯ್ತು, ಅವ್ರನ್ನ ಬಿಟ್ಟು ಇನ್ನು ಎಷ್ಟು ಜನರಿಗೆ ಕೊಕ್ ಕೊಡ್ತಾರೆ? ಮತ್ತೆ ಆಲ್ರೆಡಿ ಈಗ ಅಸಮಾಧಾನಿತ ಹಿರಿಯ ನಾಯಕರಿದಾರಲ್ಲ, ಎಂ ಕೃಷ್ಣಪ್ಪ ಸೇರಿದಂಗೆ ಬಹುತೇಕರಿದ್ದಾರೆ, ಅವರಿಗೆ ಯಾರ್ಯಾರಿಗೆ ಸ್ಥಾನವನ್ನ ಕಲ್ಪಿಸ್ಕೊಡ್ತಾರೆ ಸಂಪುಟದಲ್ಲಿ? ಮತ್ತೆ ಮಹಿಳೆಯರಿಗೆ ಆದ್ಯತೆ ಕೊಡುವಂತ ನಿಟ್ಟಲ್ಲೂ ಚರ್ಚೆಗಳಾಗ್ತಾ ಇತ್ತು. ಒಂದು ಸ್ಥಾನ ಅಂತೂ ಮಹಿಳೆಯರಿಗೆ ಅಂತ ಹೇಳಿದ್ರು. ಆ ಮಹಿಳೆ ಯಾರು